ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ವೆಸ್ಟ್ ಫೇಸಿಂಗ್ ಬಿಲ್ಡಿಂಗ್ ಮತ್ತೆ ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸ್. ಮನೆ ಮುಂದಗಡೆ ನೋಡಬಹುದು 25 ಅಡಿ ಟಾರ್ ರೋಡ್ ಇದೆ. ಪ್ರೆಸೆಂಟ್ ನಮಗೆ ಕಾವೇರಿ ವಾಟರ್ ಕೂಡ ಬರ್ತಾ ಇದೆ, ಮತ್ತೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಫುಲ್ ರೆಡಿ ಟು ಆಕ್ಯುಪೈ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಆಲ್ಮೋಸ್ಟ್ ನಮಗೊಂದು 80% ಡೆವಲಪ್ಮೆಂಟ್ ಆಗಿರುವಂತಹ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ನಮಗೆ ಆರ್.ನಗರ್ಗೆ ತುಂಬಾ ಕನೆಕ್ಟಿವಿಟಿ ಈ ಪ್ರಾಪರ್ಟಿ ಇದೆ. ಜೊತೆಗೆ 100 ಫೀಟ್ ರೋಡ್, ಡಬಲ್ ರೋಡ್, ಚಿಕ್ಕೇಗೌಡಂಪಾಳ್ಯ ವಿತ್ ಪೆಟ್ರೋಲ್ ಬ್ಯಾಂಕು, ಸ್ಕೂಲ್ಗಳು, ಪ್ರೆಸಿಡೆನ್ಸಿ ಸ್ಕೂಲ್ ವಿತ್ NPS ಸ್ಕೂಲ್ಗಳಿಗೆಲ್ಲ ನಮಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಎಲಿವೇಶನ್ ನೋಡಬಹುದು. ಈ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಫುಲ್ ನಮಗೆ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ವಿತ್ ಬಾಲ್ಕನಿ ಏರಿಯಾಗಳಿಗೆ ನಮಗೆ ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಫುಲ್ ನಮಗೆ ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು, ಅಂದ್ರೆ MS ಗ್ರಿಲ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗೇಟು. ಈ ಪೋರ್ಷನ್ ಅಲ್ಲಿ ನಮಗೆ ಗ್ರಾನೈಟ್ ಕ್ಲಾಡಿಂಗ್ ಕೂಡ ನಮಗೆ ಮಾಡಿರುವಂತದ್ದು. ಇದು ವೆಸ್ಟ್ ಗೇಟ್ ವಿತ್ ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತದ್ದು. 100% ವಾಸ್ತುನ ಮೇಂಟೈನ್ ಮಾಡಿದರೆ ಬ್ಯೂಟಿಫುಲ್ ಆಗಿ ಬಂದಿದೆ. ಬನ್ನಿ ವೀಕ್ಷಕರೀಗ ಮನೆಯೊಳಗಡೆ ಎಂಟ್ರಿ ಆಗೋಣ. ವೀಕ್ಷಕರು, ಈಗ ನಾವು ಮನೆಯೊಳಗಡೆ ಕಾರ್ ಪಾರ್ಕಿಂಗ್ ಅಲ್ಲಿ ಎಂಟ್ರಿ ನೋಡಬಹುದು. ಈ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದ್ರಿಂದ ಆರಾಮಾಗಿ 2 ಕಾರ್ಗಳಿಂದ 4 2 ವೀಲರ್ ಕೂಡ ನಾವು ನಿಲ್ಸ್ಕೋಬಹುದು. ಅಷ್ಟು ಜಾಗ ಈ ಪೋಸ್ಟನ್ ಇದೆ. ಜೊತೆಗೆ ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಬೋರ್ವೆಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಪೋರ್ಷನ್ ಅಲ್ಲಿ ನಮಗೆ ಇಲ್ಲಿ ಹೆವಿ ಗೇಜ್ ಅಲ್ಲಿ ಇರುವಂತಹ ಒಂದು MS ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು ಇದು. ಹಾಗೆ ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಈ ಪೋರ್ಷನ್ ಒಂದು ಟ್ಯಾಪ್ ಮತ್ತೆ ಇಲ್ಲಿ 2 ಟ್ಯಾಪ್ ಗಳನ್ನ ಕೊಟ್ಟಿದ್ದಾರೆ. ಕಾವೇರಿ ವಾಟರ್ಗೆ ಇಲ್ಲಿ ಲೈನ್ ಕೊಟ್ಟಿರುವಂತದ್ದು ವಿತ್ ಎಲೆಕ್ಟ್ರಿಕ್ ಬೋರ್ಡ್ ನಮಗೆ ಕೂಡ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ನೋಡಬಹುದು, ನಮಗೆ ಈ ಪಾರ್ಕಿಂಗ್ ಅಲ್ಲೂ ಕೂಡ ನಮಗೆ ಗ್ರಾನೈಟ್ ಫ್ಲೋರಿಂಗ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ನೋಡಬಹುದು ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಸೀಲಿಂಗ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಇದು ಪಾರ್ಕಿಂಗ್ ಏರಿಯಾ ಫುಲ್ಲು ನಮಗೆ ಬಿಟ್ಟಿದ್ದಾರೆ. ಆರಾಮಾಗಿ 2 ರಿಂದ ನಮಗೆ 2 ಕಾರ್ಗಳು, ಚಿಕ್ಕ ಕಾರ್ಗಳಾದ್ರೆ ನಮಗೆ 3 ಕಾರ್ಗಳನ್ನ ನಾವು ಪಾರ್ಕ್ ಮಾಡ್ಕೊಬಹುದು. ಒಂದು 5 ರಿಂದ 6 2 ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ಅಲ್ಲಿ ನಮಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಸ್ಟೇರ್ ಕೇಸ್ ನೋಡಬಹುದು, ನಮಗೆ 45 mm ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ತುಂಬಾ ವೈಲ್ಡ್ ಆಗಿ ಬಂದಿದೆ. ಇನ್ ಕೇಸ್ ಏನಾದ್ರು ಮನೆಗೆ ತಗೊಂಡೋಗುವಂತಹ ದೊಡ್ಡ ಐಟಮ್ಗಳಿದ್ರೆ ಆರಾಮಾಗಿ ನಾವು ಟರ್ನ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಅಷ್ಟು ಟರ್ನಿಂಗ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ಲಪತ್ರ ಗ್ರಾನೈಟ್ ವಿತ್ 45 mm ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಮನೆ ಮುಂದೆನೆ ನಿಂತಿದ್ದೀನಿ. ಮೈನ್ ಡೋರ್ ನ ನೋಡಬಹುದು. ಇದು ಟೋಟಲ್ ನಮಗೆ ಒಂದು 8 ಅಡಿಲಿ ಬಿಲ್ಡ್ ಮಾಡಿರುವಂತಹ ಟೀಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಇದು ನಾರ್ತ್ ಡೋರ್ ಬರುತ್ತೆ. ಈ ಫ್ರೇಮ್ ಗಳೆಲ್ಲ ನೋಡಬಹುದು, ಇದು ಕೂಡ ನಮಗೆ ಟೀಕ್ ಅಲ್ಲಿ ನಮಗೆ ಯೂಸ್ ಮಾಡಿರುವಂತದ್ದು. ಇದು ವುಡ್ ಫ್ರೇಮ್ ಬರುತ್ತೆ. ಜೊತೆಗೆ ಅಲ್ಲೊಂದು ಕೂಡ ನಮಗೆ ಒಂದು ಫಿಕ್ಸ್ಡ್ ಗ್ಲಾಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಹೈಟ್ ನಮಗೆ ಟೋಟಲ್ ನಮಗೆ ಒಂದು 8 ಫೀಟ್ ವರೆಗೂ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದಲ್ಲ, ಕಾರಿಡಾರ್ ಬಂದು ನಮಗೆ ಲಪತ್ರ ಗ್ರಾನೈಟ್, ಒಳಗಡೆ ನಮಗೆ ಸ್ಮೂತ್ ನ್ಯಾಚುರಲ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತಹ ಲಿವಿಂಗ್ ರೂಮ್ ಇದು. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಅಲ್ಲೂ ಕೂಡ ನೋಡಬಹುದು. ಈ ಸ್ಟೇರ್ ಕೇಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಿದೆ ಇದೆಲ್ಲ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಸ್ಟ್ರಕ್ಚರ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದು ಟಿವಿ ಯೂನಿಟ್. ಟೋಟಲ್ ನಮಗೆ ವಾಲ್ ಟು ವಾಲ್ ಇಂದವರೆಗೂ ಟಾಪ್ ಟು ಬಾಟಮ್ ವರೆಗೂ ನಮಗೆ ಫುಲ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಟಿವಿ ಯೂನಿಟ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಟಿವಿ ಯೂನಿಟ್ ಕೂಡ ನಮಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿ ಬಂದಿರುವಂತದ್ದು. ಕೆಳಗಡೆ ಎಲ್ಲ ನಮಗೆ 3 ಡ್ರಾಯರ್ ಬಾಕ್ಸ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಕೇಬಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ರೋಡ್ ಸೈಡ್ ಗೆ ಇರೋದ್ರಿಂದ ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಅದು ಕೂಡ ನಮಗೆ ಟೀಕ್ ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಯೂಸ್ ಮಾಡಿರೋ ವುಡ್ ಎಲ್ಲ ಟೀಕ್ ವುಡ್ ಯೂಸ್ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ ಈ ಸ್ಪೇಸು, ಇಲ್ಲಿ ನಮಗೆ UPS ಪಾಯಿಂಟ್ ಕೂಡ ನಮ್ಗೊಂದು ಪ್ರೊವೈಡ್ ನ ಮಾಡಿದ್ದಾರೆ. ಈ ಪೋರ್ಷನ್ ನೋಡಬಹುದು, ವಿತ್ ವೆನಿರ್ ಪಾಲಿಶಿಂಗ್ ಅಲ್ಲಿ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿದ್ದಾರೆ. ವಿತ್ ಸೇಫ್ಟಿ ವೈಸ್ ಅಲ್ಲೂ ಕೂಡ ಒಂದು ಪಿಲ್ಲರ್ ಶೇಪ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ಈ ಬೀಮ್ ಗಳಿಗೂ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆರಾಮಾಗಿ ಟೀ ಟೇಬಲ್ ಇಟ್ಕೊಂಡ್ರು ಕೂಡ, ಸೋಫಾ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಸ್ಪೇಸ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಡೋರ್ ನೋಡಿದ್ರಲ್ಲ, ಮೈನ್ ಡೋರು ಈ ತರ ಬರುತ್ತೆ. ಫುಲ್ ಫೈನಲ್ ಪಾಲಿಶ್ ಆಗಿದೆ ನಮಗೆ. ಆಕ್ಚುಲಿ ನಾವು ಡೋರ್ ಮುಂದೆ ಈ ಪಾಲಿಶ್ ವರ್ಕ್ ಮುಂದೆ ನಿಂತ್ಕೊಂಡ್ರೆ ನಾವು ರಿಫ್ಲೆಕ್ಟ್ ಆಗ್ತಾ ಇದೀವಿ. ಅಷ್ಟು ಕ್ಲೀನ್ ಫೈನ್ ಫಿನಿಶಿಂಗ್ ಅಲ್ಲಿ ನಮಗೆ ತಗೊಂಡಿರುವಂತದ್ದು. ಚೆನ್ನಾಗಿದೆ. ಡಿಸೈನ್ ನಮಗೆ ಈ ತರ ಇದೆ ಮೈನ್ ಡೋರ್ ಡಿಸೈನ್. ಹಾಗೆ ಎಕ್ಸಾಕ್ಟ್ ನಮಗೆ ಆಗ್ನೇಯದಲ್ಲಿ ಕಿಚನ್ ವಿತ್ ನಾರ್ತ್ ಈಸ್ಟ್ ದೇವ್ರ ಮನೆಯಲ್ಲಿ ನಮಗೆ ದೇವ್ರ ಮನೆಯ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಇದು ಬಂದು ನಮಗೆ ದೇವ್ರ ಮನೆ ಬರುತ್ತೆ. ಟೀಕ್ವುಡ್ ಫ್ರೇಮ್ ವಿತ್ ಟಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ವಾಲ್ಗಳಿಗೆ ನಮಗೆ 2x4 ವೆಟ್ರ್ ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಮೇಲ್ಗಡೆ ಸೀಲಿಂಗ್ ಅಲ್ಲಿ ನೋಡಬಹುದು ವಿತ್ POP ವರ್ಕ್ ವಿತ್ ಲೈಟ್ಗೂ ಕೂಡ ನಮಗೆ ಜಾಗನ ಬಿಟ್ಟಿದ್ದಾರೆ.
ವಾಲ್ಗಳಿಗೆಲ್ಲ ವೈಟ್ ಕಲರ್ ಇರುವಂತಹ ವೆಟ್ರೋಫೈ ಟೈಲ್ಸ್ ವಿತ್ ಬಾರ್ಡರ್ ಅಲ್ಲಿ ನಮಗೆ ಗೋಲ್ಡ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಕೆಳಗಡೆ ನೋಡಬಹುದು, ಆರಾಮಾಗಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಕ್ವಾರ್ಟ್ಸ್ ಗ್ರಾನೈಟ್ ಅಲ್ಲ ನಮಗೆ ವಿತ್ ಸ್ಟೋರೇಜ್ ಡ್ರಾಯರ್ ಬಾಕ್ಸ್ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫ್ರೇಮು ಮತ್ತೆ ಮೈಂಡ್ ಡೋರ್ಗೆ ಇರುವಂತಹ ಈ ಫ್ರೇಮು ಕೂಡ ನಮಗೆ ಟೀಕುಡ್ಡೆ ಆಗಿದೆ. ಎಕ್ಸಾಕ್ಟ್ ಇನ್ನು ಆಗ್ನೇಯದಲ್ಲಿ ನೋಡಬಹುದು ವೀಕ್ಷಕರೇ, ಕಿಚನ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿ ಮಾಡಿರುವಂತದ್ದು. ಸ್ಲ್ಯಾಬ್ ಕೂಡ ನಮಗೆ 40 mm ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ಎಲ್ಲ ಸಾಫ್ಟ್ ರೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಇನ್ನು ಮೇಂಟೆನೆನ್ಸ್ ಗೆ ನೋಡಬಹುದು 2x4 ವೆಟ್ರೋಫೈ ಟೈಲ್ಸ್ ನ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ಈ ಪೋರ್ಷನ್ ಅಲ್ಲಿ ಒಂದು ವಿಂಡೋ, ಆ ಸ್ಪೇಸ್ ಏನ್ ಕಾಣಿಸ್ತಿದೆಯಲ್ಲ ಅಲ್ಲಿ ನಮಗೆ ಚಿಮ್ಮಿಗೆ ಜಾಗ ಕೂಡ ನಮಗೆ ಬಿಟ್ಟಿರುವಂತದ್ದು. ಬಟ್ ಏನಂದ್ರೆ ತುಂಬಾ ಸ್ಪೇಷಿಯಸ್ ಆಗಿ ಈ ಕಿಚನ್ ಏರಿಯಾ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವಿತ್ ಸ್ಟೋರೇಜ್ ಗೆಲ್ಲ ನಮಗೆ ಈ ಪೋರ್ಷನ್ ಅಲ್ಲಿ ಬ್ಯಾಸ್ಕೆಟ್ ಗಳು ಪ್ರೊವೈಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಇಲ್ಲಿ ಈ ಪೋರ್ಷನ್ ಅಲ್ಲಿ ಲಾಫ್ಟ್ ಗೆ ಜಾಗ ಕೂಡ ಇದೆ. ಮೇಲ್ಗಡೆ ಎಲ್ಲ ನಮಗೆ ವಿತ್ ಸ್ಟೋರೇಜ್ ಗೆ ವಿತ್ ಸ್ಪೇಸ್ ಕೂಡ ಕೊಟ್ಟಿರುವಂತದ್ದು. ಹಾಗೆ ಸೀಲಿಂಗ್ ಅಲ್ಲಿ ಕೂಡ ನಮಗೆ ವಿತ್ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಈ ಪೂಜಾ ಮನೆ ನೋಡ್ತಿದ್ರಲ್ಲ, ಇದ್ರ ಮುಂದೆಗಡೆ ನೋಡಿ ತುಂಬಾನೇ ಜಾಗ ಇದೆ. ಆರಾಮಾಗಿ ಒಂದು 4 ಜನ ಕುತ್ಕೊಂಡು ಊಟ ಮಾಡಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಒಂದು 4 ರಿಂದ 5 ಜನ ಕುತ್ಕೊಂಡು ಊಟ ಮಾಡಬಹುದು ಅಷ್ಟು ಡೈನಿಂಗ್ ಟೇಬಲ್ ಈ ಪೋರ್ಷನ್ ನಾವು ಬಿಲ್ಡ್ ಮಾಡ್ಕೊಬಹುದು. ಅಲ್ಲೂ ಕೂಡ ನಮ್ಗೆ ಒಂದು ವಿಂಡೋ ಕೊಟ್ಟಿರುವಂತದ್ದು. ಆ ವಿಂಡೋ ಕೂಡ ನಮಗೆ ಟೀಕ್ವುಡ್ ಅಲ್ಲೇ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು ಯೆಲ್ಲೋ ಕಲರ್ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಇದೇನು ಸ್ಲ್ಯಾಬ್ ಇದೆಯಲ್ಲ ಇದು ಬಂದು ನಮಗೆ ಕ್ವಾರ್ಟ್ಸ್. ಕೆಳಗಡೆ ಕೂಡ ನೋಡಬಹುದು ವಿತ್ ಸ್ಟೋರೇಜ್ ವಿತ್ ಇಲ್ಲೊಂದು ಹ್ಯಾಂಡ್ ವಾಶ್ ಏನಾದ್ರು ಬರ್ಬೋದು, ಆ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಕಿಚನ್ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಅಂಡ್ ಒಂದು ಕಾಮನ್ ವಾಶ್ರೂಮ್ ಇದೆ. ಓಕೆ, 3 ಕಡೆ ವಾಲ್ಗಳಿಗೂ ಕೂಡ ನಮಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇನ್ಲೆಟ್ ಔಟ್ಲೆಟ್ ಗೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಯುಟಿಲಿಟಿ ಬ್ಯಾಕ್ ಸೈಡ್ ಅಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಬರುತ್ತೆ. ಬೀಮ್ ವರ್ಗೂ ಕೂಡ ನಮಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ಇಂಡಿಯನ್ ಕಮೋಡ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ವಿತ್ 2 ಟ್ಯಾಪ್ ಗಳೆಲ್ಲ ಇದೆ, ಚೆನ್ನಾಗಿದೆ. ಬಟ್ ಇಲ್ಲಿ ಏನಂದ್ರೆ ಇಂಡಿಯನ್ ಕಮೋಡ್ ನ ಯೂಸ್ ಮಾಡಿರುವಂತದ್ದು ಒಂದು ಜಸ್ಟ್ ಒಂದು ಎಮರ್ಜೆನ್ಸಿಗೋಸ್ಕರ. ಬಟ್ ಏನಂದ್ರೆ ಕಿಚನ್ ಏರಿಯಾ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ಲೊಕೇಶನ್ ಕೂಡ ಅಷ್ಟೇನೆ. BSK 6 100 ಫೀಟ್ ರೋಡ್ ಪಕ್ಕದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಇಂದ್ರಪ್ರಸ್ಥ ಹೋಟೆಲ್ ವಿತ್ ಡಾಕ್ಟರ್ ವಿಷ್ಣುವರ್ಧನ್ ರೋಡ್, ಏನು ಉತ್ರಳ್ಳಿ ಮೈನ್ ರೋಡ್ ಏನ್ ಬರುತ್ತೆ, ಕೆಂಗೇರಿ ಟು ಉತ್ರಳ್ಳಿಗೆ ಹೋಗೋ ಮೈನ್ ರೋಡ್ಗೆಲ್ಲ ನಮಗೆ ಇದು ಕನೆಕ್ಟಿವಿಟಿಗೆ ತುಂಬಾ ಹತ್ರದಲ್ಲಿ ಇದೆ. BMTC ಬಸ್ ಸ್ಟಾಪ್ಗೆ ಜಸ್ಟ್ ಒಂದು 100 ಮೀಟರ್ ದೂರದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ವೀಕ್ಷಕರು, ಇದು ಫಸ್ಟ್ ಫ್ಲೋರ್ ಅಲ್ಲಿ ಬರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮ್ ವಿತ್ ಕಿಚನ್ ವಿತ್ ಪೂಜಾ ಡೈನಿಂಗ್ ವಿತ್ ಯುಟಿಲಿಟಿ, ಒಂದು ಕಾಮನ್ ವಾಶ್ರೂಮ್ ನಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇನ್ನು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಬಹುದು ಈ ಸ್ಟೇರ್ ಕೇಸ್ ಕೂಡ ನಮಗೆ 45 mm ಗ್ರಾನೈಟ್ ನ ಬಿಲ್ಡ್ ಮಾಡಿರುವಂತದ್ದು. ಗ್ಯಾಲಕ್ಸಿ ಇರುವಂತಹ ಒಂದು ಗ್ರಾನೈಟ್ ನ ಈ ಪೋರ್ಷನ್ ಅಲ್ಲಿ ಅಂದ್ರೆ ಈ ಸ್ಲ್ಯಾಬ್ ಅಲ್ಲಿ ನಮಗೆ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ ಮತ್ತೆ ಸ್ಪೇಷಿಯಸ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಕೂಡ ನಮಗೆ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದೆಲ್ಲ ನೋಡಿದ್ರಲ್ಲ, ಇದು ಇಂಟೀರಿಯರ್ ಅಲ್ಲಿ ಮಾಡಿರುವಂತದ್ದು ವಿತ್ ವೆನೀರ್ ಪಾಲಿಶಿಂಗ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಾ ಇದ್ದಂಗೆ ಈ ಸ್ಪೇಸ್ ಅಲ್ಲಿ ಕೂಡ ನಾವೇನಾದ್ರೂ ಡೆಕೋರೇಟ್ ಐಟಮ್ಸ್ ಗಳು ಕೂಡ ನಾವು ಯೂಸ್ ಮಾಡಬಹುದು. ಯಾಕಂದ್ರೆ ಇಲ್ಲಿ ಆಲ್ರೆಡಿ 2 ಪಾಯಿಂಟ್ ವ್ಯವಸ್ಥೆ ಕೂಡ ನಮಗೆ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಒಂದು ಸ್ಟಡಿ ಯೂನಿಟ್ಗೆ ಇಲ್ಲಾಂದ್ರೆ ಏನೋ ಡೆಕೋರೇಟ್ ಐಟಮ್ಸ್ ಗಳೇನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಈ ಸ್ಪೇಸ್ ನ ನಾವು ಯುಟಿಲೈಸ್ ಮಾಡ್ಕೋಬಹುದು. ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಇದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ನಮಗೆ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಕೂಡ ಇದೆ. ಈ ಕಾಟ್ ರೈಟ್ ಸೈಡ್ ಅಲ್ಲಿ ನೋಡಬಹುದು ವಿತ್ ಡ್ರಾಯರ್ ಬಾಕ್ಸ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ರೋಡ್ ಸೈಡ್ ಗೆ ನಮಗೆ ಒಂದು ವಿಂಡೋ ಕೊಟ್ಟಿರುವಂತದ್ದು ವಿತ್ ವಾಲ್ಗೂ ಕೂಡ ಈ ಪೋರ್ಷನ್ ಫ್ರೇಮ್ ಟೈಪ್ ಅಲ್ಲಿ ನಮಗೆ ವಿತ್ ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ ನೋಡಬಹುದು ವೀಕ್ಷಕರೇ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಹಾಗೆ ವಾರ್ಡ್ರೋಬ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್, ಆ ಲಾಫ್ಟ್ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಬರುತ್ತೆ, ಮಿರರ್ ಹಾಕಿಲ್ಲ. ಆಫ್ಟರ್ ಅಗ್ರಿಮೆಂಟ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಎಲ್ಲ. ಆ ಪೋರ್ಷನ್ ಅಲ್ಲಿ ಏನು ಈ ಜಾಗ ಇದು ಈ ಪೋರ್ಷನ್ ಏನ್ ನೋಡ್ತಿದ್ರಲ್ಲ, ಇಲ್ಲಿ ನಮಗೆ ಮಿರರ್ ಬರುತ್ತೆ. ಈ ಪೋರ್ಷನ್ ಫುಲ್ ನಮಗೆ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ವಿತ್ ಸ್ಟೋರೇಜ್ ವಿತ್ ಸಾಫ್ಟ್ ಕ್ಲೋಸಿಂಗ್ ನೇ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಏನಂದ್ರೆ ಕಾಟು ತುಂಬಾನೇ ದೊಡ್ಡದಾಯ್ತು. ಕಿಂಗ್ ಸೈಜ್ ಕಾಟು ಸಖತ್ತಾಗಿ ಬಂದಿದೆ. ಹಾಗೂ ಕೂಡ ನೋಡಿ, ಇದು ದೊಡ್ಡ ಕಾಟ್ ಆದ್ರೂ ಕೂಡ ಓಡಾಡಕ್ಕೆ ನೋಡಿ ಎಷ್ಟು ಜಾಗ ಇದೆ. ವಿತ್ ಈ ಪೋರ್ಷನ್ ಅಲ್ಲಿ ಒಂದು ಸೆಮಿ TV ಯೂನಿಟ್ ಕೂಡ ಒಂದು ಪ್ರೊವೈಡ್ ಮಾಡಿದ್ದಾರೆ. ಚೆನ್ನಾಗಿದೆ. ಬಟ್ ಏನಂದ್ರೆ ಒಳ್ಳೆ ಕಲರ್ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಲ್ಯಾಮಿನೇಟ್ ಗ್ಲಾಸಿ ಫಿನಿಶಿಂಗ್ ಇರುವಂತದ್ದು, ಒಳ್ಳೆ ಕಲರ್ ಇರುವಂತಹ ಡಿಸೈನ್ ನ ಯೂಸ್ ಮಾಡಿರುವಂತದ್ದು. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಬಾಲ್ಕನಿ ಏರಿಯಾ, ಆರಾಮಾಗಿ ಒಂದು ಚೇರ್ ಹಾಕೊಂಡು ಕೂತ್ಕೋಬಹುದು ಅಷ್ಟು ಜಾಗ ಈ ಪೋರ್ಷನ್ ಇದೆ. ಫ್ಲೋರಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿರುವಂತದ್ದು.
ಮೇಲ್ಗಡೆ POP ವಿತ್ LED ಲೈಟು, ಟಫನ್ ಗ್ಲಾಸು SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಟ್ ಏನು ಅಂದರೆ ನೋಡಿ, ಇದು ಬಾಲ್ಕನಿ ಡೋರ್ ಇದೆಯಲ್ಲ, ಇದು ಬಂದು ನಮಗೆ ಪಾಲಿಶಿಂಗ್ ಡೋರು. ಫ್ರೇಮ್ ಬಂದು ನಮಗೆ ಟೀಕ್ವುಡ್ನ ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮ್ ಇದು. ಓಕೆ, ಇಲ್ಲಿ ಸ್ವಲ್ಪ ಕೆಲಸ ನೋಡ್ಬೋದು. ಏನಕ್ಕಂದ್ರೆ ಇದು ಬಂದು ನಮಗೆ ಹ್ಯಾಂಡ್ ವಾಶ್. ಇಲ್ಲಿ ಜಸ್ಟ್ ಒಂದು ಟ್ಯಾಪ್ ತರ ಕೊಟ್ಟಿಲ್ಲ, ಇದು ಡಿಫ್ರೆಂಟ್ ಆಗಿ ಒಂದು ಯು ಶೇಪ್ ಅಲ್ಲಿ ಬರುವಂತಹ ಒಂದು ಕೊಳೆ ಪ್ರೊವೈಡ್ ನ ಮಾಡಿರುವಂತದ್ದು. ಇದು ಸ್ಟೋರೇಜ್ ಬರುತ್ತೆ, ಗ್ರಾನೈಟ್ ಸ್ಲ್ಯಾಬು. ಹ್ಯಾಂಡ್ ವಾಶ್ ಬಂದ್ಬಿಟ್ಟು ನಮಗೆ ಫ್ಲೋರ್ ಮೌಂಟೆಡ್ ಬರುತ್ತೆ. ನಮಗೆ ಈ ಪೋರ್ಷನ್ ಅಲ್ಲಿ ಫ್ಲೋರ್ ಮೌಂಟೆಡ್ ಒಂದು ಟ್ಯಾಪ್ ತರ ಬರುತ್ತೆ, ಅದು ವಾಲ್ ಮೌಂಟೆಡ್ ತರ ಬರೋದಿಲ್ಲ, ಬಟ್ ಚೆನ್ನಾಗಿದೆ. ಇಲ್ಲಿ ಬಂದು ನಮಗೆ ಡ್ರೈ ವಾಟರ್ ವಿತ್ ಶವರು, ವಾಲ್ ಮೌಂಟೆಡ್ ಕಮೋಡು, ಟಾಪ್ ಟು ಬಾಟಮ್ ವರ್ಗು ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟರ್ ಫಟಲ್ಸ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಬಂದು ನಮಗೆ ಆಂಟಿ ಸ್ಕಡ್ ವೆಟರ್ ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಟ್ ಓಕೆ, ಏನಕ್ಕಂದ್ರೆ ಈ ಅಟ್ಯಾಚ್ ಬಾತ್ರೂಮ್ ಜೊತೆಗೆ ಬಾಲ್ಕನಿ ಕೂಡ ಕೊಟ್ಟಿರೋದ್ರಿಂದ ಬಟ್ ಓಕೆ, ನಾಟ್ ಬಟ್ ತೊಂದರೆ ಇಲ್ಲ. ಬಟ್ ರೂಮ್ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ, ಜೊತೆಗೆ ಕಾಟು ಕೂಡ ನಮಗೆ ವಿಶಾಲವಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಸೇಮ್ ಮೈ ಡೋರ್ ಎಲ್ಲ ಬಂದು ನಮಗೆ ರೂಮ್ಸ್ ಡೋರ್ಸ್ ನಮಗೆ ಪಾಲಿಶಿಂಗ್ ಡೋರ್ ಬರುತ್ತೆ ವಿತ್ ಫ್ರೇಮ್ ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲೂ ಕೂಡ ನಮಗೊಂದು ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಕೂಡ ಇದೆ. ಈ ಪೋರ್ಷನ್ ಒಂದು ಸ್ಟಡಿ ಯೂನಿಟ್ ಒಂದು ಟೇಬಲ್ ನ ಕೊಟ್ಟಿರುವಂತದ್ದು. ಹಿಂದೆಗಡೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ವೆಂಟಿಲೇಷನ್ಗೆ ವಿತ್ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ. ಇಲ್ಲೂ ಕೂಡ ನಮಗೊಂದು ಟಿವಿ ಯೂನಿಟ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಗಳಿಗೆಲ್ಲ. ಈ ಪೋರ್ಷನ್ ಅಲ್ಲಿ ನಮಗೆ ಇಂಟೀರಿಯರ್ ಡಿಸೈನ್ ಮಾಡಿರುವಂತದ್ದು. 4 ಡ್ರಾಯರ್ ಬಾಕ್ಸ್ಗಳು, 2 ಓಪನ್ ಅಂಡ್ ಕ್ಲೋಸ್ ಮಾಡುವಂತ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ನು ವಾರ್ಡ್ರೋಬ್ ನೋಡ್ಬೋದು ವೀಕ್ಷಕರೇ, 2 ಸ್ಲೈಡಿಂಗ್ ಡೋರ್ ಇರುವಂತಹ ಒಂದು ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವಿತ್ ಸ್ಟೋರೇಜ್ ಕೊಟ್ಟಿರುವಂತದ್ದು ಈ ಪೋರ್ಷನ್ ಅಲ್ಲಿ. ಬಟ್ ಏನಂದ್ರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬಂದು ನಮಗೆ ಹಿಡನ್ ಬಾತ್ರೂಮ್ ಬರುತ್ತೆ. ಈ ಡೋರ್ ಏನಿದೆ, ಈ ಡೋರ್ ನ ಓಪನ್ ಮಾಡಿದ್ರೆ ನಮಗೆ ಹಿಡನ್ ಬಾತ್ರೂಮ್ ಎಂಟರ್ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ಅಷ್ಟೇ. ಓಕೆ, ಹ್ಯಾಂಡ್ ವಾಶು. ಬಟ್ ಏನಂದ್ರೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಜಾಗ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಇದೆ. ಸಾಕತ್ತಾಗಿದೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡ್ರೈ ವಾಟರ್, ಶವರು, ಟಾಪ್ ಟು ಬಾಟಮ್ ವರ್ಗು 2x4 ವಾಟರ್ ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಆ ಬೆಡ್ರೂಮ್ ಅಲ್ಲೂ ಈ ಬೆಡ್ರೂಮ್ ಅಲ್ಲೂ ನಮಗೆ 2 ಕಾಟ್ಗಳನ್ನ ಪ್ರೊವೈಡ್ ನ ಮಾಡಿರುವಂತದ್ದು. ಕ್ಲೀನ್ ಆಗಿ ಮಾಡಿದ್ದಾರೆ, ಸಖತ್ತಾಗಿದೆ. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ಗೆ ಮಾಮೂಲಿ ಗ್ಯಾಲಕ್ಸಿ ಗ್ರಾನೈಟ್, ಅದು 45mm ನ ಯೂಸ್ ಮಾಡಿರುವಂತದ್ದು. ಇದು 3ನೇ ಫ್ಲೋರ್ಗೆ ಬಂದ್ರೆ ಈ ಪೋರ್ಷನ್ ನಲ್ಲಿ ನಮಗೊಂದು ಸ್ಟಡಿ ಯೂನಿಟ್ ಪ್ರೊವೈಡ್ ನ ಮಾಡಿದ್ದಾರೆ, ಚೆನ್ನಾಗಿದೆ. ಓಕೆ, ಇನ್ ಕೇಸ್ ಏನಾದ್ರೂ ನಾವು ಕೆಳಗಡೆ ಮಾಡ್ಕೊಳ್ತೀವಿ ಅಂದ್ರೆ ಕೂಡ ನಾವು ಕೆಳಗಡೆನ ಮಾಡ್ಕೋಬಹುದು. ಇಲ್ಲಿ ನಮಗೆ 3ನೇ ಫ್ಲೋರ್ ಅಲ್ಲಿ ತಗೊಂಡಿದ್ದಾರೆ ಸ್ಟಡಿ ಯೂನಿಟ್, ಬಟ್ ನಾಟ್ ಬ್ಯಾಡ್. POP ವಿತ್ LED ಲೈಟ್ಗಳ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ ವಿತ್ ಇನ್ನ ಒಂದು ಮಾಸ್ಟರ್ ಬೆಡ್ರೂಮು, ಕುಬೇರನ ಮೂಲೆಯಲ್ಲಿ ಇರುವಂತಹ ಇನ್ನೊಂದು ಮಾಸ್ಟರ್ ಬೆಡ್ರೂಮು. ಬಟ್ ಏನು ಅಂದ್ರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಬಾಲ್ಕನಿ ದೊಡ್ಡದಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಟ್ ಏನಂದ್ರೆ ಇಲ್ಲಿ ಕ್ವೀನ್ ಕಾರ್ಡ್ ಕೊಟ್ಟಿರುವಂತದ್ದು ವಿತ್ ಸ್ಟೋರೇಜ್ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜು, ಡ್ರಾಯರ್ ಬಾಕ್ಸ್ ಗಳೆಲ್ಲ ನಮಗೆ ವಾರ್ಡ್ರೋಬ್ ಎಲ್ಲ ಇದೆ. ಅದ್ರ ಲೆಫ್ಟ್ ಸೈಡ್ ಅಲ್ಲಿ ನಮಗೆ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜು, ಮೇಲ್ಗಡೆ ವಿತ್ ಲಾಫ್ಟ್. ಈ ಡೋರ್ ಏನಿದೆ, ಈ ಡೋರ್ನ ಓಪನ್ ಮಾಡಿದ್ರೆ ಬಾಲ್ಕನಿ ಏರಿಯಾ ತುಂಬಾ ದೊಡ್ಡದಾಗಿದೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದರೆ, ಟಫನ್ ಗ್ಲಾಸ್ SS ವರ್ಕು. ಔಟರ್ ಲೊಕೇಶನ್ ನೋಡಿದ್ರೆ ಫುಲ್ಲು ಡೂಪ್ಲೆಕ್ಸ್ ಹೌಸ್ಗಳೇ ಕಾಣಿಸುತ್ತೆ ನಿಮಗೆ. 100% ರೆಸಿಡೆನ್ಸಿ ಏರಿಯಾದಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. 100 ಫೀಟ್ ರೋಡ್ ಪ್ಯಾರಲರ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಈ ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮು, ಇಲ್ಲೂ ಕೂಡ ಅಷ್ಟೇ ಡ್ರೈ ಮತ್ತೆ ವೆಟ್ ಕೂಡ ನಾವು ಮಾಡ್ಕೋಬಹುದು, ಅಷ್ಟು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟರ್ ಫಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಡ್ರೈ ವಾಟರ್ಗು ವಿತ್ ವಾಲ್ ಮೌಂಟೆಡ್ ಕಮೋಡು ವಿತ್ ಫ್ಲೋರ್ ಮೌಂಟೆಡ್ ಹ್ಯಾಂಡ್ ವಾಶ್ಗೂ ಕೂಡ ನಮಗೆ ಜಾಗನ ಕೊಟ್ಟಿರುವಂತದ್ದು. ಇದ್ರ ಆಪೋಸಿಟ್ ಅಲ್ಲಿ ಇರೋದು ನಮಗೆ ಮಲ್ಟಿ ಪರ್ಪಸ್ ರೂಮ್. ಇದು ಈ ಜಾಗ ನೋಡಿ, ಇದು ಬಂದು ನಮಗೆ ಓಕೆ ಸಾರಿ ಮಲ್ಟಿ ಪರ್ಪಸ್ ರೂಮ್ ಏನಿಲ್ಲ, ಇದು ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಬಟ್ ಏನು ಕಾಟ್ ಒಂದು ಕೊಟ್ಟಿಲ್ಲ ಅಷ್ಟೇ. ವಾರ್ಡ್ರೋಬ್ ಬಿಲ್ಡ್ ಮಾಡಿದರೆ, ಬಾತ್ರೂಮ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಬೇಕು ಅಂದ್ರೆ ನೀವು ಕಾಟ್ ಹಾಕೊಂಡ್ರೆ 4 BHK ಆಗುತ್ತೆ. 3 ರೂಮ್ಗಳಿಗೆ ಕಾಟ್ ಕೊಟ್ಟಿದ್ದಾರೆ, ಇದಕ್ಕೆ ಕಾಟ್ ಕೊಟ್ಟಿಲ್ಲ ಅಷ್ಟೇ.
ಓಕೆ, ಚೆನ್ನಾಗಿ ಮಾಡಿದ್ದಾರೆ. ವಿತ್ POP ವರ್ಕು, ವಿತ್ LED ಲೈಟ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಯಾರಾದ್ರೂ 4 BHK ಮನೆ ಬೇಕು ಅನ್ನೋರು 100% ಈ ಪ್ರಾಪರ್ಟಿನ ನೀವು ಲೈಕ್ ಮಾಡ್ಬೋದು. 4 ಬೆಡ್ರೂಮ್ಗಳಿಗೆ 4 ಅಟ್ಯಾಚ್ ಬಾತ್ರೂಮು. ಬಟ್ ಅಂದ್ರೆ 3 ಅಟ್ಯಾಚ್ ಬಾತ್ರೂಮ್ ಅಲ್ಲಿ ನಾವು ಪಾರ್ಟಿಷನ್ಗಳನ್ನ ಮಾಡ್ಕೋಬಹುದು. ಡ್ರೈವೇಟ್ ಮಾಸ್ಟರ್ ಬೆಡ್ರೂಮ್ ಒಂದು ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ, ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮಾಸ್ಟರ್ ಬೆಡ್ರೂಮ್ ಮಾತ್ರ ನಮಗೊಂದು ಬಾಲ್ಕನಿ ಬಂದಿರೋದು ಸ್ವಲ್ಪ ಚಿಕ್ಕದು ಬರುತ್ತೆ. 3 ಬಾತ್ರೂಮ್ಗಳಿಗೆಲ್ಲ ನಮಗೆ ಡ್ರೈವೇಟಿಗೆ ಆಲ್ರೆಡಿ ನಮಗೆ ಒಂದು ಫ್ಲೋರಿಂಗ್ ಎಲ್ಲ ಒಂದು ಪಾರ್ಟಿಷನ್ ತರ ಕೊಟ್ಟಿದ್ದಾರೆ. ಇನ್ ಕೇಸ್ ಬೇಕು ಅಂದ್ರೆ ನಾವು ಗ್ಲಾಸ್ ಪಾರ್ಟಿಷನ್ ನ ಮಾಡ್ಕೋಬಹುದು. ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. 4 BHK ಹೌಸ್, 4 BHK ಮನೆ. ಜಸ್ಟ್ ನೋಡಿ, ಇಲ್ಲಿಂದ ನೋಡಿದ್ರೆ ಮೈನ್ ರೋಡ್ ಕಾಣಿಸುತ್ತೆ ನೋಡಿ. ಆ ರೋಡ್ ಕನೆಕ್ಟಿವಿಟಿಗೆ ತುಂಬಾ ಹತ್ರದಲ್ಲೇ ಇದೀವಿ. ಮೈನ್ ರೋಡ್ಗೆ ಚೆನ್ನಾಗಿ ಬಂದಿದೆ. ಇದು ಫುಟ್ಲೈಟ್ಗಳೆಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. 4 ಮಾಸ್ಟರ್ ಬೆಡ್ರೂಮ್ಗಳನ್ನ ಕೊಟ್ಟಿರುವಂಥದ್ದು. ಇನ್ನು ಟೆರೆಸ್ಗೂ ಕೂಡ ನಮಗೆ ಸ್ಟೇರ್ ಕೇಸ್ನ ಬಿಲ್ಡ್ ಮಾಡಿರೋದ್ರಿಂದ ವಾಷಿಂಗ್ ಮಿಷಿನ್ ನೀರೆಲ್ಲ ಮೇಲ್ಗಡೆನೆ ಬರುತ್ತೆ. ಇಲ್ಲಿ ನಮಗೆ ಸ್ಕೈಲೈಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಷ್ಟು ಚಿಕ್ಕದಾಗಿ ಕೊಟ್ಬಿಟ್ಟು ಅಲ್ಲೊಂದು ಟಫಾ ಗ್ಲಾಸ್ ಅನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಒಬ್ಬೊಬ್ರು ಹೇಳ್ತಾರೆ MS ಡ್ರಿಲ್ನ ಅದನ್ನ ಬೇಕಾದ್ರೆ ರಿಮೂವ್ ಮಾಡಿ ಬಂದವರು ಕೂಡ ಇದ್ದಾರೆ ಅಂತ ಹೇಳೋರು ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿ ಚಾನ್ಸ್ ಇಲ್ಲ. ವಿತ್ ಮೋಲ್ಡ್ ಅಲ್ಲಿ ಜಸ್ಟ್ ಒಂದು ½ ಫೀಟ್ ಮಾತ್ರ ಜಾಗ ಕೊಟ್ಟಿದ್ದಾರೆ. ವಿತ್ ಟಫನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲೂ ಕೂಡ ಗುಡ್ ಅಂತಾನೆ ಹೇಳ್ಬೋದು. ಹೆವಿ ಗೇಜ್ ಅಲ್ಲಿ ಇರುವಂತಹ MS ಗೇಟು. ಓಪನ್ ಟೆರೆಸ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಟೆರೆಸ್ ಇದೆ. ಮೇಲೆಲ್ಲಾಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರೊವೈಡ್ ಮಾಡಿರುವಂತದ್ದು. ವಿತ್ ಸೋಲಾರ್ಗೂ ಕೂಡ ನಮಗೆ ಜಾಗನ ಕೊಟ್ಟಿದ್ದಾರೆ. ಟ್ಯಾಂಕ್ ರೂಮು ವಿತ್ ವಾಷಿಂಗ್ ಮಿಷಿನ್ ಏರಿಯಾ. ಇನ್ಲೈಟ್ ಔಟ್ಲೈಟ್ ಈ ಕಡೆ ಇದೆ, ವಿತ್ ಪಾಯಿಂಟ್ ಈ ಕಡೆ ಇದೆ. ಇಲ್ಲಿಗೂ ಕೂಡ ನಮಗೆ ಸೋಲಾರ್ಗೆ ಪ್ರೊವೈಡ್ ಮಾಡಿದ್ದಾರೆ ಜಾಗ. ಪೈಪ್ಗಳ ವರ್ಕ್ ಎಲ್ಲ ನಮಗೆ ಬಿಟ್ಟಿದ್ದಾರೆ. ಔಟರ್ ಲೊಕೇಶನ್ ನೋಡಿ ವೀಕ್ಷಕರೇ, ಫುಲ್ಲು ಮನೆಗಳಾಗಿದೆ. 100 ಫೀಟ್ ರೋಡ್ ಪ್ಯಾರಲಲ್ಲಿ ನಮಗೆ ಈ ಪ್ರಾಪರ್ಟಿ ಇದೆ. ಅಲ್ಲೇನು ನಮಗೆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಆ ಬಿಲ್ಡಿಂಗ್ ಎದುರುಗಡೆಗೆ ನಮಗೆ 100 ಫೀಟ್ ರೋಡ್ ಇರುವಂಥದ್ದು. ಅಲ್ಲಿಂದ ಲೆಫ್ಟ್ ತಗೊಂಡ್ರೆ ಸ್ಟ್ರೈಟ್ ಡೆಡ್ ಎಂಡ್ ಬಂದು ನಮಗೆ ಇಂದ್ರಪ್ರಸ್ಥ ಹೋಟೆಲು, ಡಾಕ್ಟರ್ ವಿಷ್ಣುವರ್ಧನ್ ರೋಡು, ಅದೇ ಉತ್ರಳ್ಳಿ ಮೈನ್ ರೋಡು. ಅಲ್ಲಿಂದ ನಾವು ಪಾಸ್ ಆಗ್ತೀವಿ ಅಂದರೆ ಮಣಿಪಾಲ್ ಹಾಸ್ಪಿಟ್ಲ್ ಬರುತ್ತೆ. ವಿತ್ RR ನಗರಕ್ಕೆ ಕನೆಕ್ಟ್ ಆಗುವಂಥ ರೋಡ್ ಕೂಡ ಬರುತ್ತೆ. JSS ಸ್ಕೂಲು ಮತ್ತು ಪ್ರೆಸಿಡೆನ್ಸಿ ಸ್ಕೂಲು, JSS ಕಾಲೇಜು, ವಿತ್ ಇಂದ್ರಪ್ರಸ್ಥ ಹೋಟೆಲು, ಉತ್ರಳ್ಳಿ ಮೈನ್ ರೋಡು, 100 ಫೀಟ್ ರೋಡು, BMTC ಬಸ್ ಸ್ಟಾಪು, ಚಿಕ್ಕೇಗೌಡಪಾಳ್ಯ, MBR ಹೋಟೆಲು ಎಲ್ಲ ನಮಗೆ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂಥದ್ದು. ಇದು BDA ಪ್ರಾಪರ್ಟಿ, ವೆಸ್ಟ್ ಫೇಸಿಂಗ್ ಬಿಲ್ಡಿಂಗು, ನಾರ್ತ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲ್ಯಾವಿಶ್ ಇಂಡಿಪೆಂಡೆಂಟ್ ಹೌಸು ಈ ಪ್ರಾಪರ್ಟಿ ಇದೆ. ಒಳ್ಳೆ ಕನೆಕ್ಟಿವಿಟಿಗೆ ತುಂಬಾ ಹತ್ರದಲ್ಲಿ ಇರುವಂತಹ ಲೊಕ್ಯಾಲಿಟಿಲಿ ಈ ಪ್ರಾಪರ್ಟಿ ಇರುವಂಥದ್ದು. ಈ ಪ್ರಾಪರ್ಟಿದು ಡೀಟೇಲ್ಸು, ಪ್ರೈಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು. ಹಾಗೆ ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ವಿಡಿಯೋ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಪ್ರಾಪರ್ಟಿ ಡೀಟೇಲ್ಸ್ ಕೂಡ ಹೇಳ್ತೀನಿ. ಹಾಗೆ ಪ್ರಾಪರ್ಟಿ ವಿಸಿಟಿಂಗ್ ಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಇನ್ಸ್ಟಾ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರಾಪರ್ಟಿಗಳು ಮತ್ತು ನಿಮ್ಮ ಸ್ನೇಹಿತರದ್ದು, ನಿಮ್ಮ ರಿಲೇಷನ್ಸ್ಗಳೇನೋ ಪ್ರಾಪರ್ಟಿಗಳು ಬೈ ಮಾಡೋರು ಇಲ್ಲಾಂದ್ರೆ ಸೇಲ್ ಮಾಡೋರು ಇದ್ದರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.